ನಿರ್ಮಾಪಕನಾಗಿ ಈಗ ಸಾಕಷ್ಟು ಸಿನಿಮಾಗಳನ್ನ ಕೊಟ್ಟವರು, ಮುಂದೆ ನಿಮ್ಗೊಂದು ಡ್ರೀಮ್ ಅಂತ ಇರುತ್ತೆ, ಇದೊಂದು ಹೌದು ನಿಮ್ಮ ಡ್ರೀಮ್ ಪ್ರಾಜೆಕ್ಟು 45 ಅಂತ ಬಂದಾಗಲೂ ಕೂಡ ನೆಕ್ಸ್ಟ್ ಇನ್ಯಾವ ಥರದ ಸಿನಿಮಾಗಳೆಲ್ಲ ಮಾಡಬೇಕು ಅಂತ ಒಂದು ಲೆಕ್ಕಾಚಾರಗಳಿದ್ದಾವೆ ಸರ್ ನಿಮಗೆ? ಇಂಡಸ್ಟ್ರಿಗೆ ಯಾವ ರೀತಿ ನಿಮ್ಮ ಕಡೆಯಿಂದ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡೋ ಒಂದು ಪ್ಲ್ಯಾನ್ ಇರುತ್ತೆ, ಯಾರು ಮಾಡಿದಂಥ ಸಿನಿಮಾಗಳನ್ನ ನಾನು ಮಾಡಬೇಕು ಅನ್ನೋ ಥರ. ಇದು ಬಿಟ್ಟು ನೆಕ್ಸ್ಟ್ ಯಾವ ಥರ ಪ್ಲ್ಯಾನ್ ಇದೆ ಅಂತ? ಮೇಡಮ್, ನನಗೆ ಒಳ್ಳೆ ಮೆಸೇಜ್ ಇರೋಂಥ ಪಿಕ್ಚರ್ ಮಾಡಬೇಕು ಅಂತ, ಸಮಾಜಕ್ಕೆ ಏನಾದರೂ ನಾವು ಕೊಟ್ಟರೆ ಇದಂತ ಪರವಾಗಿಲ್ಲ ಒಂದು ಮೆಸೇಜ್ ಇರೋಂಥ ಪಿಕ್ಚರ್ ಮಾಡಬೇಕು ಅಂತ ತುಂಬ ಆಸೆ ಮೇಡಮ್ ನನಗೆ. ಅದಂತ ಶಿವಣ್ಣ, ಈಗ ನಿಮ್ಗೆ ಆಸೆ ಇತ್ತು ಅಣ್ಣವ್ರ ಸಿನಿಮಾಗಳನ್ನ, ಅಣ್ಣವರ ಅಪ್ಪಟ ಅಭಿಮಾನಿ ನೀವು, ಅಂದ್ಕೊಂಡಿದ್ರ ನಾನು ಅವರ ಪ್ರೀತಿಯ ಮಗನಿಗೆ ಸಿನಿಮಾ ಮಾಡ್ತೀನಿ ಅಂತ ಯಾವತ್ತಾದ್ರೂ ಒಂದು ಕಲ್ಪನೆ ಇತ್ತ? ಸೊ ಆ ಖುಷಿಯನ್ನು ಹಂಚ್ಕೊಳ್ಳಿ ಸರ್. ಆವಾಗ ಸಿನಿಮಾ ನೋಡೋಕೆ ಹೋಗ್ತಾ ಇದ್ದಿದ್ದು ನೀವು, ಅಣ್ಣವ್ರನ್ನ ಮೀಟ್ ಮಾಡಿದ್ದು ಆ್ಯಂಡ್ ಶಿವಣ್ಣ ಅವ್ರನ್ನ ಫಸ್ಟ್ ಮೀಟ್ ಮಾಡಿದಾಗ ಯಾವ ರೀತಿ ಇತ್ತು ಎಕ್ಸೈಟ್ಮೆಂಟ್ ಅಂತ ಹೇಳಿ? ಇಲ್ಲ, ನಾವು ಶಿವಣ್ಣಂದು ಇದಂತ ಫಸ್ಟು ಆನಂದು ರಥಸಪ್ತಮಿ ಅವಾಗೆಲ್ಲ ನಾವು ನೋಡಬೇಕು ಅಂತ ಹೋಗ್ತಾ ಇದ್ವಿ ಅವಾಗ. ಅದಂತ ಯಾವಾಗ ಅನ್ಕೊಳ್ತಾ ಇದ್ವಲ್ಲ, ಯಾಕಂತ ನಮ್ಮ ಹತ್ರ ದುಡ್ಡಿದ್ರೆ ನಾವು ಒಂದು ಪಿಕ್ಚರ್ ತೆಗಿಬೋದಲ್ಲ, ಅವ್ರ ಹತ್ರ ನೋಡಿ ಇನ್ನೇನು ತಳ್ತಾರೆ ಅಲ್ಲಿ ಹೋಗಿ ನೋಡೋಣ ಅಂದರೆ ಒಂದು ಇದು ಮಾಡೋಣ ಅಂತೇಳಿ ಅವಾಗ ಮನಸ್ಸಲ್ಲಿ ಅದು ಇದ್ದೇ ಇರುತ್ತಲ್ಲ, ಅದನ್ನು ಆ ಖುಷಿ ತುಂಬ ಇತ್ತು. ಇವಾಗ ನಮ್ಮ ಪಿಕ್ಚರ್ ಶಿವಣ್ಣ ಬಂದರು, ಉಪೇಂದ್ರ ಸರ್ ಬಂದರು, ರಾಜ್ ಬಿ ಶೆಟ್ಟಿ ಬಂದರು. ಫಸ್ಟ್ ನಮ್ಗೆ ಅದೇನು ಅಂತ ಹೇಳಿದ್ರೆ ಫಸ್ಟ್ ನಾನು ಶಿವಣ್ಣ ಅವ್ರದ್ದು ಫಸ್ಟಿಂದ ಅಂತ, ಆಮೇಲೆ ಉಪೇಂದ್ರ ಸರ್ದು, ಆಮೇಲೆ ಮೂವರು ಒಂದೇ ಸಲ ಒಂದೇ ಏನಂತಿರಲ್ಲ ಒಂದೇ ಆಸೆ ಪೂರೈಸ್ಕೊಂಡ್ವಿ. ಹೇಳಿ ಸರ್, ಅವ್ರ ಮೀಟ್ ಮಾಡಿದಾಗ ಹೇಗಿತ್ತು ಖುಷಿ, ಏನು ಮಾತಾಡಿದ್ರಿ, ಇದೆಲ್ಲ ಹೇಳ್ಕೊಂಡ್ರೆ ಅವ್ರಿಗೆ? ಅಲ್ಲ, ಹೇಳ್ಕೊಂಡ್ವಿ ನಾವು. ಹೇಳ್ಕೊಂಡು ಮನೆಗೆ ಹೋಗ್ಬಿಟ್ಟು ನಾನು ಯುವರಾಜನ್ ಸರ್ ಅಂತ ಬಿಡಿ ರೆಡ್ಡಿ ಅವರೇ ಬಿಡಿ ಬಿಡಿ ಅದರಲ್ಲಿ ನಾನು ಏನಿದೆ ಅಂತ ನಮ್ಗೊಂಥರ ಅವರು ಒಂದು ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಅದಂತ ನಾವೇನೋ ಅಂದ್ಕೊಂಡಿರ್ತೀವಿ ಫಸ್ಟು ಏನೋ ಅಂತ ನಾನು ಅಂತಂತ, ಬಟ್ ಇವಾಗ ಅಂತಂತೆ ಎಲ್ಲೋದ್ರೂ ಒಂಥರ ಕ್ಲೀನಾಗ್ಯದಂತ ರೆಡ್ಡಿ ಅವರು ಅಂತ ನಮ್ಮ ಖುಷಿ. ಅಣ್ಣ ಹಿಂಗಿಂದ ಅಣ್ಣ ನಿಮ್ಮ ಪಿಕ್ಚರ್ ಮಾಡಬೇಕು ಅಂತ ಮಾಡ್ತಾಯಿದ್ವಿ ಅಂದರೆ ಮಾಡೋಣ ಬಿಡಮ್ಮ ಅಂತ ಹೇಳ್ಬಿಟ್ಟು ಅವರು ನಮ್ಗೆ ಒಳ್ಳೆ ಇದು ಸಾಥ್ ಕೊಟ್ಟರು ನಮಗೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.